ಮಂಜಿನ ಬೆಟ್ಟದ ಮೇಲೆ ಇದ್ದಳೊಬ್ಬಳು ಮುದ್ದು ಹುಡುಗಿ ಹೈಡಿ. ದೂರದ ಬೆಳ್ಳಿ ಬೆಟ್ಟದ ಮೇಲೆ ಅಜ್ಜ ಹಾಗೂ ನಾಯಿಯ ಜೊತೆಗೆ ಹಾಯಾಗಿ ನಿನ್ನಿಂದಲೇ ಬೆಳಕು, ನಿನ್ನಿಂದಲೇ ಖುಷಿಯು, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ. ಪೀಟರ್ ಇಲ್ದೇ ಇರ್ಬೇಕಾದ್ರೆ ಪೀಟರ್ ಮರದ ಮನೇನ ಕಾಲ್ ಮತ್ತೆ ಅವನ ಗೆಳೆಯರು ಆಕ್ರಮಿಸ್ತಾರೆ. ನಮ್ಮ ಸಾಮ್ರಾಜ್ಯ ಹೋರಾಡಿ ಅದನ್ನ ವಾಪಸ್ ತಗೋಬೇಕು ಅಂತ ಪೀಟರ್ ಅನ್ಕೋತಾನೆ. ಈಗ ನಂಗೆ ಸಹಾಯ ಮಾಡ್ತೀಯಾ ಹೈಡಿ? ಹೈಡಿಗೆ ಜಗಳ ಇಷ್ಟ ಇಲ್ದೇ ಇರೋದ್ರಿಂದ ಅವನಿಗೆ ಸಹಾಯ ಮಾಡಲ್ಲ. ಅದ್ರ ಬದಲಿಗೆ ಅವರನ್ನ ಅಲ್ಲಿಂದ ಓಡಿಸೋದಕ್ಕೆ ಒಂದ್ ಒಳ್ಳೆ ಉಪಾಯ ಮಾಡ್ತಾಳೆ. ಕರಡಿ ಈ ಕಡೆನೆ ಬರ್ತಿದೆ, ನಾನು ಹೊರಡ್ತಿದ್ದೀನಿ, ಈ ಕಡೆ ಹೋಗೋಣ ಬನ್ನಿ. ಪೀಟರ್ ಮತ್ತೆ ಹೈಡಿಗೆ ಅವ್ರ ಮರದ ಮನೆ ವಾಪಸ್ ಸಿಗುತ್ತೆ. ಹಾಗೆ ಕಾಲ್ ಮತ್ತೆ ಗೆಳೆಯರು ಅವ್ರ ಮರದ ಮನೆ ಕಟ್ಟಕ್ ಶುರು ಮಾಡ್ತಾರೆ. ಸರಿಯಾಗಿ ಬಾ ಈ ಕಡೆ. ಏ ಪುಟ್ಟ ಎಲ್ಲಿ ಹೋಗ್ತಾ ಇದೆಯಾ? ಇಲ್ಲಿ ನೋಡು, ಇಲ್ಲಿ ನನ್ ಕಡೆ. ಎಲ್ಲಿ ಹೋಗ್ತಾ ಇದೆಯಾ? ಸರಿ ಹಾಗೆ ಬಾ ಬಾ ಬಾ, ನಾನು ಹಿಂದೆನೆ ಬಾ ಬಾ. ನನ್ ಮಾತು ಕೇಳಿ ಹೋಗಿ ಮಾಡಕ್ ಎಷ್ಟು ಕಷ್ಟ ಪಟ್ಬಿಟ್ಟೆ. ಅಯ್ಯೋ ಸಾಕು. ವೆರಿ ಗುಡ್. ಹೈಡಿ, ಏನ್ ಮಾಡ್ತಿದ್ಯಾ? ನಾನು ಕೂಡ ಪೀಟರ್ ತರ ಮೇಕೆ ಕಾಯೋಳಾಗ್ತೀನಿ ತಾತ. ನಿಜಾನಾ? ಹೌದು, ಆಗ ನಾನು ಯಾವಾಗ್ಲೂ ಬೆಟ್ಟದ ಮಧ್ಯೆನೇ ಇರ್ಬೋದು. ಇದು ನನಗೆ ಖುಷಿಯಾದ ವಿಚಾರ ಅಲ್ಲ ಹೈಡಿ. ನೋಡು, ಗೋಡ್ ಜನರಲ್ ಕೆಲಸ ಅಷ್ಟು ಸುಲಭ ಅಲ್ಲ. ನಂಗ್ ಗೊತ್ತು, ಆದ್ರೆ ಪೀಟರ್ ಹೇಳ್ಕೊಡ್ತಾನೆ. ನೀನು ಗೋಡ್ ಜನರಲ್ಲ? ಹಾ ಹಾ. ಸೊ ನೀನ್ ನಂಗೆ ಹೇಳ್ಕೊಟ್ಯಾ? ಅದು ನಾನದ್ರ ಬಗ್ಗೆ ಯೋಚಿಸ್ಬೇಕು, ಆದ್ರೆ ನನ್ ಕೈಲಿ ಇವತ್ತಾಗಲ್ಲ. ಯಾಕೆ? ಈಗ ನನಗ್ ಮೂಡಿಲ್ಲ. ಸ್ವೀಟ್ ಹಾರ್ಟ್ಗೆ ತುಂಬಾನೇ ಹುಷಾರಿಲ್ಲ. ಸ್ವೀಟ್ ಹಾರ್ಟ್ ನ ಮಿಸಸ್ ಕ್ಯಾಲೋ ಮಾರ್ಬೇಕು ಅಂತ ಇದಾರೆ, ಗೊತ್ತಾ? ಮಾಡ್ತಾರಂತ? ಆದ್ರೆ ಯಾಕೆ? ಸ್ವೀಟ್ ಹಾರ್ಟು ಹಾಲ್ ಕೊಟ್ಟು ತುಂಬಾ ದಿನ ಆಯ್ತು. ಮೇಕೆ ಹಾಲ್ ಕೊಡದೆ ಇದ್ರೆ ಏನೂ ಉಪಯೋಗ ಆಗಲ್ಲ. ಏನ್ ಮಾಡ್ಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅವಳು ಎಲ್ಲಿದ್ದಾಳೆ? ಅವಳಿಗೆ ನಾವು ಹೆಲ್ಪ್ ಮಾಡ್ಬೇಕು. ಏನೂ ಉಪಯೋಗ ಇಲ್ಲ, ನಮ್ ಕೈಲಿ ಏನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ಸ್ವೀಟ್ ಹಾರ್ಟು ಅವ್ರದ್ದು, ಇದು ಅವ್ರ ಡಿಸಿಷನ್. ಅಲ್ಲ, ನಾವು ಸಹಾಯ ಮಾಡ್ಬಹುದು, ನಮ್ ಕೈಲಿ ಆಗತ್ತೆ. ಇವಾಗ ನಾವು ಹೊರಡ್ಬೇಕು, ನಡಿ. ಇಲ್ಲ, ನೀನೇ ಹೋಗು, ನಾನು ಸ್ವೀಟ್ ಹಾರ್ಟ್ ನ ನೋಡ್ಕೋಬೇಕು. ಏನಾದ್ರೂ ಪ್ಲಾನ್ ಮಾಡ್ತೀನಿ. ಆದ್ರೆ ಹೈಡಿ, ನೀನ್ ಹೋಗಿರು, ನಾನು ಆಮೇಲೆ ಬರ್ತೀನಿ. ಮೊದಲು ತಾತನ ಹತ್ರ ಮಾತಾಡ್ಬೇಕು. ಸರಿ, ಹಾಗಾದ್ರೆ ಆಮೇಲೆ ಸಿಗೋಣ. ತಾತ, ಯಾಕೆ ಬೆಟ್ಟಗಳ ಕಡೆ ಹೋಗ್ತಿಲ್ವಾ? ಸ್ವೀಟ್ ಹಾರ್ಟ್ ಹುಷಾರಿಲ್ಲ, ಹೆಲ್ಪ್ ಮಾಡಿ. ಮಿಸಸ್ ಕೆಲ್ಲರ್ ಅವಳನ್ನ ಮಾರ್ಬೇಕು ಅಂತ ಇದ್ದಾರೆ. ಯಾಕಂದ್ರೆ ಅವಳಿಗೆ ಹಾಲ್ ಕೊಡ್ತಿಲ್ಲ. ಹಾಗೆಲ್ಲ ಮಾಡ್ಬಾರ್ದು ಅಂತ ಹೇಳ್ಬೇಕು. ನಿನ್ಗೆ ದುಃಖ ಆಗತ್ತೆ ಅಂತ ಗೊತ್ತು, ಆದ್ರೆ ಜೀವನನೇ ಹೀಗೆ. ಮೇಕೆಗಳು ಹಾಲ್ ಕೊಡುತ್ತೆ ಅಂತ ನಾವು ಸಾಕ್ತಿವಿ. ಅದು ಹಾಲ್ ಕೊಡೋದ್ ನಿಲ್ಸಿದ್ಮೇಲೆ ಜೀವನ ಪೂರ್ತಿ ಅದನ್ನ ಸಾಕಕ್ ಆಗಲ್ಲ. ಆದ್ರೆ ನಮ್ ಕೈಲಿ ಏನಾದ್ರೂ ಮಾಡಕ್ ಆಗತ್ತೆ. ಅವಳು ಹುಷಾರಿಲ್ಲ ಅಷ್ಟೇ, ಏನಾದ್ರೂ ಮಾಡ್ಬೋದು. ಅವಳು ಹಾಲ್ ಕೊಡೋ ತರ ಮಾಡಕ್ ಆಗೋದೇ ಇಲ್ವಾ ತಾತ? ಅದಕ್ಕೇನಾಗಿದೆ ಅಂತ ನಾನ್ ನೋಡ್ಬೇಕಾಗತ್ತೆ. ಆದ್ರೆ ಬ್ಲೂ ಆಲ್ಫಾ ಆಲ್ಫಾ ಕೆಲ್ಸ ಮಾಡ್ಬೋದು, ನೋಡೋಣ. ಅಂದ್ರೆ ನಾವು ಟ್ರೈ ಮಾಡಿ ಅದನ್ನ ಸ್ವೀಟ್ ಹಾರ್ಟ್ ಕೊಡ್ಬೋದು. ಅವಳು ಮತ್ತೆ ಹಾಲ್ ಕೊಡೋ ಹಾಗಾಗ್ಬೋದು. ಥ್ಯಾಂಕ್ ಯು ತಾತ. ಈಗ ಎಲ್ಲಿಗೆ ಹೋಗ್ತಿದ್ಯಾ? ಮಿಸಸ್ ಕೆಲ್ಲರ್ ಹತ್ರ ಮಾತಾಡಕ್ಕೆ. ನೀನ್ ಜಾಸ್ತಿ ಆಸೆ ಇಟ್ಕೋಬೇಡ, ಆಕೆ ಹೇಗೆ ಅಂತ ನಿಂಗೆ ಗೊತ್ತು ತಾನೆ. ಗುಡ್ ಮಾರ್ನಿಂಗ್ ಮಿಸಸ್ ಕೆಲ್ಲರ್. ಹೇಳು ಹೈಡಿ, ಯಾಕೆ ಅಂಕಲ್ಗೆ ಏನಾದ್ರೂ ಬೇಕಂತ ಅಲ್ಲಿ? ಇಲ್ಲ, ಸ್ವೀಟ್ ಹಾರ್ಟ್ ಬಗ್ಗೆ ಮಾತಾಡಕ್ ಬಂದೆ. ಸ್ವೀಟ್ ಹಾರ್ಟಾ? ಅವಳು ಹುಷಾರಿಲ್ಲ ಅಂತ ನಂಗೆ ಗೊತ್ತು. ಅವಳು ಮತ್ತೆ ಹಾಲ್ ಕೊಡೋ ತರ ನಾವ್ ಮಾಡ್ಬಹುದು.
ತುಂಬಾ ತಡ ಮಾಡ್ಬಿಟ್ಟೆ. ಅವಳನ್ನ ಕೊಂಡ್ಕೊಳಕ್ಕೆ ಅಂತ ನಾಳೆ ಜನ ಬರ್ತಾ ಇದ್ದಾರೆ ಹೈಡಿ. ಈಗೇನು ಮಾಡಕ್ ಸಾಧ್ಯನೇ ಇಲ್ಲ. ಈಗ ಬೇರೆ ಏನಾದ್ರೂ ಹೇಳೋದಿತ್ತಾ? ಇಲ್ಲ ಮಿಸಸ್ ಕೆಲ್ಲರ್. ಸರಿ, ಹಾಗಿದ್ರೆ ಇನ್ನು ನೀನು ಇಲ್ಲಿಂದ ಹೊರಡಬಹುದು. ಏನು ಆಗಿಲ್ಲ ಮುದ್ದು ಮರಿ, ನಿನ್ ಜಾಣ ಮರಿ ಅಲ್ವಾ? ತೆರೇಸಾ, ನೀನ್ ಏನ್ ಮಾಡ್ತಾ ಇದೀಯ ಇಲ್ಲಿ? ಸ್ವೀಟ್ ಹಾರ್ಟಿಗೆ ಹೆಲ್ಪ್ ಮಾಡಕ್ ಬಂದೆ. ನಿನ್ ಸಹಾಯ ನಂಗೆ ಬೇಕಾಗಿಲ್ಲ. ಅವಳನ್ನ ಮುಟ್ಬೋದಾ? ತಾತನ ಹತ್ರ ಯಾವುದೋ ಗಿಡಮೂಲಿಕೆ ಇದೆ, ಅದರಿಂದ ಇವಳು ಹುಷಾರಾಗ್ತಾಳೆ. ಈಗ ತುಂಬಾನೇ ತಡ ಆಗ ಹೋಗಿದೆ. ಬೆಳಿಗ್ಗೆ ಆಗೋಷ್ಟರಲ್ಲಿ ಹುಷಾರಾಗಲ್ಲ ಅವಳು. ಹಾಗೆಲ್ಲ ಏನೂ ಇಲ್ಲ ತೆರೇಸಾ, ನಾವು ಕಷ್ಟಪಟ್ಟು ಪ್ರಯತ್ನ ಪಡ್ಬೇಕು ಅಷ್ಟೇನೆ. ನಿಂಗ್ ಗೊತ್ತಾ, ನನ್ನಿಂದಾನೇ ಅವಳು ಹಾಲು ಕೊಡ್ತಾ ಇಲ್ಲ. ನಾನ್ ಗೇಟ್ ಲಾಕ್ ಮಾಡಿರ್ಲಿಲ್ಲ, ಅದಕ್ಕೆ ತೋಳ ಒಳಗ್ ಬಂತು. ಅವತ್ತಿಂದ ಅವಳು ಹಾಲು ಕೊಡ್ತಾನೆ ಇಲ್ಲ. ತೆರೇಸಾ, ಹಿತ್ತಿಲ್ ಬಾಗ್ಲು ಹಾಕ್ತ್ಯಾ? ಲಾಕ್ ಮಾಡಿದೀನಿ ಅಮ್ಮ. ಮುದ್ದು ಮರಿ. ಮತ್ತೆ ಅವತ್ತಿಂದ ಅವಳು ಹಾಲು ಕೊಡೋದೇ ನಿಲ್ಲಿಸ್ಬಿಟ್ಲು. ನಿನ್ ಬಾಗ್ಲ ಹಾಕಲ್ದೆ ಇರ್ಬಹುದು. ಆ ತೋಳ ಅದ್ ಹೇಗೋ ಒಳಗ್ ಬಂದ್ಬಿಟ್ಟಿದೆ. ಅದ್ರಲ್ಲಿ ನಿಂತ ಪೇನು ಇಲ್ಲ. ನಾವೀಗ ಇವಳ ತಾತನ ಹತ್ರ ಕರ್ಕೊಂಡು ಹೋಗೋಣ. ನೀನ್ ಯಾಕೆ ಸಹಾಯ ಮಾಡ್ತಿದ್ಯಾ? ನಾವು ಕೇಳ್ತೀರೋ ಅಲ್ಲ. ನಾನು ಇದನ್ನ ಇವಳಿಗೋಸ್ಕರ ಮಾಡ್ತಿದೀನಿ. ಮೇಕೆ ಕಾಯೋರ್ ಧರ್ಮ ಅದು. ಈಗ ಅವಳನ್ನ ಕಾಪಾಡ್ಬೇಕು ಬೇಡವೋ ಹೇಳು ಅಷ್ಟೇ. ಅಮ್ಮ ಇದಕ್ಕೆ ಒಪ್ಪಿಗೆ ಕೊಡಲ್ಲ. ನಾವೀಗ ಸ್ವೀಟ್ ಹಾರ್ಟ್ ನ ಕಾಪಾಡಿದ್ರೆ ತುಂಬಾ ಒಳ್ಳೇದಲ್ವಾ ಅದು? ಆದ್ರೆ ಇವಳಿಗೆ ಶಕ್ತಿನೇ ಇಲ್ಲ. ಅವಳು ಎದ್ ನಿಂತ್ಕೊಳ್ಳೋಕ್ಕೂ ಆಗಲ್ಲ. ನಡಿ ಹೋಗೋಣ. ಅವರು ಬೈಯಲ್ಲ ತಾನೆ? ತಾತ ತಾತ, ಸ್ವೀಟ್ ಹಾರ್ಟಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ಮಿಸಸ್ ಕೆಲವ್ರನ್ನ ನೀನು ಒಪ್ಸಿದ್ಯಾ? ಹೈಡಿ, ಅವ್ರಿಗೆ ಗೊತ್ತಿಲ್ಲದೆ ಸ್ವೀಟ್ ಹಾರ್ಟ್ ನ ಕರ್ಕೊಂಡ್ ಬಂದಿದ್ಯಾ? ನಾವು ಸ್ವೀಟ್ ಹಾರ್ಟಿಗೆ ಹೆಲ್ಪ್ ಮಾಡ್ಲೇಬೇಕಾಗಿತ್ತು ತಾತ. ತೆರೇಸಾ ಕೂಡ ಇಲ್ಲೇ ಇದ್ದಾಳೆ. ಅವಳು ನೋಡಿ ಹುಷಾರಾಗ್ತಾಳೆ ಅಂತ ಹೇಳಿ ತಾತ. ನಾವು ಟ್ರೈ ಮಾಡ್ಬೋದು ಹೈಡಿ, ಆದ್ರೆ ಅದ್ರ ಕೈಲಿ ಬೆಟ್ಟ ಹತ್ತೋಕೆ ಆಗಲ್ಲ ಅನ್ಸುತ್ತೆ. ಅವಳ ಇದೇ ಗಾಡಿಯಲ್ಲಿ ತಳ್ಕೊಂಡು ಹೋಗ್ಬೋದಲ್ಲ? ಬ್ಲೂ ಆಲ್ಫಾಲ್ಫಾ ಬೆಳೆಯೋದು ಬೆಟ್ಟದ ಮೇಲೆ ತುದಿಯಲ್ಲಿ, ಅದರಿಂದ ಹತ್ತಬೇಕಾಗತ್ತೆ ಹೊರತು ಈ ತರ ತಳ್ಕೊಂಡು ಹೋಗಕ್ ಆಗಲ್ಲ. ಹಾಗೆ ಅದು ಅಪಾಯಕಾರಿ. ನಾವು ಪೀಟರ್ಗೆ ಹೇಳಿ ತಗೊಂಬ ಅಂತ ಹೇಳ್ಬೋದಲ್ಲ ತಾತ? ಪ್ಲೀಸ್ ತಾತ, ಅವಳ ಸೇವ್ ಮಾಡ್ಲೇಬೇಕು. ಸರಿ, ಹಾಗಾದ್ರೆ ನೀವು ಹೋಗಿ ತರೋವರೆಗೂ ನಾನಿದ್ ನೋಡ್ಕೋತಾ ಇರ್ತೀನಿ. ಆದ್ರೆ ಬೇಗ ಬರ್ಬೇಕು. ಸ್ವೀಟ್ ಹಾರ್ಟ್ ಇವತ್ತು ರಾತ್ರಿ ಒಳಗೆ ಅದ್ರ ಮನೆ ಸೇರ್ಬೇಕು. ಖಂಡಿತ ತಾತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಕಲ್. ಪೀಟರ್, ಪೀಟರ್
ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಹೈಡಿಯಿಂದ ಯಾಕೆ ಓಡ್ ಬರ್ತಿದ್ಯಾ? ಅದು ಅಲ್ಲ ಪೀಟರ್, ಸ್ವೀಟ್ ಹಾರ್ಟ್ ಹೆಲ್ಪ್ ಮಾಡಕ್ಕೆ. ನೀವು ಜಗಳ ಆಡ್ತಿಲ್ವಾ? ಇಲ್ಲ, ಅದೀಗ ನಾವು ಬ್ಲೂ ಆಲ್ಫಾ ಅನ್ನೋ ಗಿಡಮೂಲಿಕೆನ ತರಕ್ ಹೋಗ್ಬೇಕು. ಅದ್ರಿಂದ ಅವಳು ಮತ್ತೆ ಹಾಲ್ ಕೊಡೋ ತರ ಆಗ್ತಾಳೆ. ಬ್ಲೂ ಅಲ್ಫಾಲ್ಫಾ ಆಕ್ಚುಲಿ ಅದು ತುಂಬಾನೇ ಒಳ್ಳೆ ಐಡಿಯಾ. ಬನ್ನಿ, ನೀನ್ ಗೋಲ್ಡ್ ಜನರಲ್ ಆಗ್ಬೇಕು ಅಂದ್ರೆ ನೀನ್ ಏನ್ ಮಾಡ್ತೀಯ ಅಂತ ನೋಡ್ಬೇಕು. ಇದೆಷ್ಟು ಸುಂದರವಾಗಿದೆ. ನಾನು ಯಾವತ್ತೂ ಇಷ್ಟು ಎತ್ತರಕ್ಕೆ ಬಂದೇ ಇರಲಿಲ್ಲ. ನಂಗೆ ಈ ಜಾಗ ತುಂಬಾ ಇಷ್ಟ ಆಗುತ್ತೆ. ಅಲ್ಲಿ ನೋಡಲಿ, ನಾವು ಆ ಕಡೆನೇ ಹೋಗ್ಬೇಕಾಗಿರೋದು. ಬಾ. ಸರಿ, ನಾವು ಅಲ್ಲಿವರೆಗೂ ಹತ್ಬೇಕು. ಆದ್ರೆ ತುಂಬಾ ಎತ್ತರದಲ್ಲಿದೆ. ನನಗಲ್ಲ. ನಿನ್ ಕೈಲಾದಷ್ಟನ್ನ ತಂದ್ಕೊಡ್ತೀಯಾ ಪ್ಲೀಸ್? ನೀನ್ ಚಿಂತೆ ಮಾಡ್ಬೇಡ, ನಾನು ನನ್ನ ಬ್ಯಾಗ್ನೆಲ್ಲ ತುಂಬಿಸ್ಕೋತೀನಿ. ತಗೋ ಇದನ್ನ. ನೀನು ಮೇಕೆಗಳನ್ನೆಲ್ಲ ನೋಡ್ಕೋ, ಸರಿನಾ? ಎಸ್ ಸರ್. ನಾನು ಆದಷ್ಟು ಬೇಗ ವಾಪಸ್ ಬರ್ತೀನಿ. ಸ್ವೀಟ್ ಹಾರ್ಟ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋದಕ್ಕೆ ಧನ್ಯವಾದ. ಮೇಕೆ ಕಾಯೋರ್ ಧರ್ಮನೇ ಅದಲ್ವಾ? ಅದು ನಮ್ ಜವಾಬ್ದಾರಿ. ಲಿಟಲ್ ಬೇರ್, ಏನಾದ್ರೂ ಆಯ್ತಾ? ಅವನೆಲ್ಲೋ ಹೋಗ್ತಾ ಇದ್ದಾನೆ. ನೀನ್ ಇವ್ರನ್ನೆಲ್ಲ ನೋಡ್ಕೋತಾ ಇರ್ತೀಯಾ? ಅವರೆಲ್ಲ ಈಗ ಬ್ಯುಸಿ ಆಗಿರ್ತಾರೆ, ಆಯ್ತಾ? ಯಾರಾದ್ರೂ ಹೋಗಕ್ ನೋಡಿದ್ರೆ ಸ್ವಲ್ಪ ಹುಲ್ ತಿನ್ನಕ್ ಕೊಟ್ಬಿಡು. ಅವ್ರು ನಿನ್ನ ಹತ್ರನೇ ವಾಪಸ್ ಬರ್ತಾರೆ, ಆಯ್ತಾ? ನಿನ್ಗೆ ಏನೂ ಆಗಲ್ಲ. ಲಿಟಲ್ ಬೇ ಇರು. ಸರಿ ಆಯ್ತು. ಲಿಟಲ್ ಬೇ ವಾಪಸ್ ಬಾ. ವಾಪಸ್ ಬಾ. ಅಲ್ಲಿ ಹೋದ್ರೆ ತುಂಬಾ ಅಪಾಯ ಇದೆ, ಅರ್ಥ ಮಾಡ್ಕೋ. ನಿಲ್ಲು, ವಾಪಸ್ ಬಾ. ಇಲ್ಲೇ ಇರ್ಬೇಕು ನೀನು. ನಿಂತ್ಕೋ, ಓಡ್ಬೇಡ. ನಿಲ್ಲು ಇಲ್ಲೇ. ವಾಪಸ್ ಹೋಗು. ಸಿಕ್ಕಾಕೊಂಡ್ಬಿಟ್ಟೆ. ತರ್ಲೆ, ಬಾ ಈ ಕಡೆ. ಹೈಡಿ, ನಂಗ್ ಸಹಾಯ ಮಾಡು. ನನಗೇನ್ ಮಾಡ್ಬೇಕು? ಭಯ ಪಡ್ಬೇಡ, ಸ್ವಲ್ಪ ಹುಲ್ಲು ಕೊಡು ಸಾಕು. ಓ ಹೌದಲ್ವಾ, ಹುಲ್ ಕೊಡ್ಬೇಕು ಅವನ್ಗೆ. ಬಾ ಈ ಕಡೆ ಹೋಗೋಣ. ತಗೋ ಹುಲ್ ತಿನ್ನು. ನಿಂಗೇನು ಆಗಿಲ್ಲ ತಾನೆ ತೆರೇಸಾ? ನನ್ಗೆ ಇಲ್ಲಿ ಇಟ್ಕೊಳ್ಳೋದಕ್ಕೆ ಏನೂ ಸಿಗ್ತಿಲ್ಲ. ನೀನ್ ಎಡಗಡೆಗೆ ಕಾಲಿಡಕ್ ಜಾಗ ಇದೆ. ಸ್ವಲ್ಪ ಎಡಗಡೆಗೆ ಬಾ, ಅಲ್ಲೇ ಇದೆ. ಆಗುತ್ತೆ, ಬಾ. Yes. ಥ್ಯಾಂಕ್ ಯು ಹೈಡಿ. ನಿಧಾನ, ಬೇಡ ನೋಡು. ವಾಪಸ್ ಹೋಗಿ ಗುಂಪಕ್ಕೆ ಸೇರ್ಕೊ, ಅರ್ಥ ಆಯ್ತಾ? ವಾಪಸ್ ಹೋಗೋಣ, ಬೇಗ ನಡಿ. ವಾವ್, ಅದ್ಭುತ. ವೆಲ್ ಡನ್.
ಈ ಕುರಿಗಂತೂ ಕೋಪ ತುಂಬಾ ಜಾಸ್ತಿನೇ ಇದೆ. ಅವನ್ನ ಎದುರಿಸ್ಬಿಟ್ಟೆ. ಎಷ್ಟು ಧೈರ್ಯ ಇದೆ ನಿನ್ಗೆ. ನೀನು ಕೂಡ ಮೇಕೆ ಕಾಯೋಳಾಗ್ಬಹುದು. ಆದ್ರೆ ನನಗದಾಗೋಕ್ ಇಷ್ಟ ಇಲ್ಲ. ಸರಿ ಹೋಯ್ತು, 3 ಗೋಟ್ ಜನರಲ್ಸ್ 6 ಮೇಕೆಗಳನ್ನ ನೋಡ್ಕೋತಿದ್ದಾರೆ. ಮೇಕೆಗಳಿಂದ ಜಾಸ್ತಿ ಇರ್ಬೇಕಾಗಿತ್ತು. ಪೀಟರ್, ತಂದ್ಯಾ? ನೋಡ್ತಾ ಇರು, ಸ್ವೀಟ್ ಹಾರ್ಟ್ ಈಗ ಅಷ್ಟ್ ಬೇಗ ಹುಷಾರಾಗ್ತಾಳೆ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಹೈಡಿ. ಇವಾಗಿಲ್ಲ, ನಿನಗೆ ಏನೂ ಆಗಲ್ಲ ಆಯ್ತಾ? ಎಲ್ಲಿ ತಿನ್ನು, ಇದನ್ನ ಬೇಗ ಹುಷಾರಾಗ್ತೀಯಾ? ಎಸ್, ವೆರಿ ಗುಡ್. ಸರಿಯಾಗಿ ತಿನ್ನು. ಎಸ್. ಈಗ ನೀ ತಿನ್ಸು. ಈಗ ಅದಕ್ಕೆ ಸ್ವಲ್ಪ ಸಮಯ ಬೇಕು ಅಷ್ಟೇ. ಆದ್ರೆ ಬೆಳಗ್ಗೆನೆ ಬುಚ್ಚರ್ ಬಂದ್ಬಿಡ್ತಾರೆ. ಇವತ್ತಿಡೀ ಇವಳು ಇಲ್ಲೇ ಇದ್ಬಿಡ್ಲೆ, ಆಗ ಯಾರಿಗೂ ಇಳಿಲಿದ್ದಾಳೆ ಅಂತ ಗೊತ್ತೇ ಆಗಲ್ಲ. ಐಡಿ ಹಾಗ್ ಮಾಡೋದಕ್ಕಾಗಲ್ಲ. ಯೋನ್ ಮತ್ತೆ ಅವನ ಹೆಂಡತಿಗೆ ಇದು ಅರ್ಥ ಆಗಲ್ಲ. ಅವ್ರಿಗೆಲ್ಲ ಅರ್ಥ ಆಗತ್ತೆ. ಇವಳು ಅಷ್ಟರಲ್ಲಿ ಹಾಲು ಕೊಡಕ್ಕೂ ಶುರು ಮಾಡ್ಬಿಡ್ತಾಳೆ. ಹೌದು, ಮತ್ತೆ ಇದೆಲ್ಲ ನಂದೇ ಉಪಾಯ ಅಂತ ಹೇಳ್ತೀನಿ. ನಿಮ್ ಯಾರಿಗೂ ತೊಂದ್ರೆ ಆಗಲ್ಲ. ಇವತ್ ಒಂದ್ ರಾತ್ರಿ ಮಾತ್ರ. ಬೆಳಗ್ಗೆ ಅಷ್ಟರಲ್ಲಿ ಗುಣ ಆಗ್ಲಿಲ್ಲ ಅಂದ್ರೆ ನಾನು ಅದನ್ನ ಇಲ್ಲಿ ಇಟ್ಕೊಳ್ಳೋದಿಲ್ಲ. ಥ್ಯಾಂಕ್ ಯು ತಾತ. ಸರಿ ಟೆರೇಸಾ, ನೀನೀಗ ಮನೆಗೆ ಹೋಗು. ಆರಾಮಾಗಿ ಇಲ್ಲೇ ಮಲ್ಕೋ, ಹುಷಾರಾಗೋ ಬೇಗ. ನಾಳೆ ಬೆಳಗ್ಗೆ ಬರ್ತೀನಿ. ಸರಿ, ನಾಳೆ ಸಿಗೋಣ ತೆರೇಸಾ. ತೆರೇಸಾ, ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ನಾನು ಬೆಟ್ಟಕ್ಕೆ ಹೋಗಿದ್ದೆ. ಸ್ವೀಟ್ ಹಾರ್ಟ್ ಎಲ್ಲಮ್ಮ? ತೆರೇಸಾ, ಅವಳು ಅಂಕಲ್ ಮನೇಲಿದ್ದಾಳೆ. ಏನು? ಅಂಕಲ್ ಹತ್ರನಾ? ಏನಮ್ಮ ಹೇಳ್ತಾ ಇದೀಯಾ? ಅವ್ರಿಗೆ ಅವ್ರ ಕೆಲಸ ನೋಡ್ಕೊಂಡಿರಕ್ ಆಗಲ್ವಂತ? ಅವರು ಸ್ವೀಟ್ ಹಾರ್ಟ್ ಸಹಾಯ ಮಾಡ್ತಿದ್ದಾರೆ. ಅದು ಮತ್ತೆ ಹಾಲ್ ಕೊಡುತ್ತೆ. ಬಾಯ್ ಮುಚ್ಚು. ಆ ಹುಡ್ಗಿ ಏನಾದ್ರೂ ಹೇಳ್ತಾ ಇರ್ತಾಳೆ, ಇವಳು ಕೇಳ್ತಾ ಇರ್ತಾಳೆ. ತಲೆ ಸರಿ ಇಲ್ವಾ ನಿಮ್ಗೆ? ಸ್ವಲ್ಪ ಆದ್ರೂ ಬುದ್ಧಿ ಉಪಯೋಗಿಸು ತೆರೇಸಾ. ಅವರು ನಮ್ ಕುರಿನ ಕಬಳ್ಸಕ್ ನೋಡ್ತಾ ಇದಾರೆ ಅಂತ ಅನ್ಸುತ್ತೆ. ಇಲ್ಲ, ಅವ್ರು ನಮಗ್ ಸಹಾಯ ಮಾಡ್ತಿದ್ರು. ನಿಜವಾಗ್ಲೂ ಸ್ವೀಟ್ ಹಾರ್ಟ್ ಸರಿ ಹೋಗ್ತಾಳೆ. ಏನಾದ್ರೂ ಮಾತಾಡಿ ಯೋಹಾನ್. ಆ ಹುಡ್ಗಿ ಮಾತ್ ಕೇಳಿ ಅಂಕಲ್ ನಮ್ ಕುರಿನ ಕಬಳ್ಸಿದ್ರೆ ಕಷ್ಟ ಆಗುತ್ತೆ. ಏನಾದ್ರೂ ಮಾಡ್ಬೇಕು. ಸರಿ, ಇದೇನು ಅಂತ ಬೆಳಗ್ಗೆ ಹೋಗಿ ವಿಚಾರಿಸೋಣ. ಈಗ ಹೋಗೋದ್ ಬೇಡ ಕಣೆ, ತುಂಬಾ ಕತ್ಲಾಗ್ಬಿಟ್ಟಿದೆ. ಓ, ನಾವ್ ಆ ಕಟ್ಕಂಗ್ ಬೇರೆ ಬರಕ್ ಹೇಳ್ಬಿಟ್ಟಿದೀವಿ. ಸೂರ್ಯ ಹುಟ್ಟಿದ ಹಾಗೆ ಬಂದ್ಬಿಡ್ತಾರೆ. ಅವನ್ ಬೆಳಗ್ಗೆನೆ ಬರ್ತಾನೆ ಅಂತಂದ್ರೆ ಇನ್ ಮಧ್ಯಾಹ್ನ ಬರಕ್ ಆಗಲ್ವಾ? ಸ್ವೀಟ್ ಹಾರ್ಟ್ ಮತ್ತೆ ಹಾಲು ಕೊಡ್ತು ಅಂತಂದ್ರೆ ಹೊಸ ಮೇಕೆ ತಗೊಳೋ ಖರ್ಚು ಮಿಕ್ಕುತ್ತೆ. ಈಗ ಊಟ ಹಾಕು ಬಾ. ನೀನ್ ಎಲ್ಲಿಗೆ ಹೋಗ್ತಾ ಇದೀಯ ಈಗ? ಸೀದಾ ರೂಮಿಗೆ ಹೋಗು. ಇವತ್ ನಿನಗೆ ರಾತ್ರಿ ಊಟ ಕೊಡೋದಿಲ್ಲ. ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಮ್ ಕುರಿನ ನಿಮ್ಗೆ ಯಾವತ್ತೂ ನಾವು ಕೊಡೋದಿಲ್ಲ. ನಾನ್ ನಿಮ್ಗೆ ಆಗ್ಲಿಂದ ಹೇಳ್ತಾ ಇದ್ದೀನಿ, ಅದು ಒಳಗೆ ಇದೆ, ಸೇಫ್ ಆಗಿದೆ ಅಂತ. ಓಹ್ ಸ್ವೀಟ್ ಹಾರ್ಟ್, ಮತ್ತೆ ಮುಂಚೆನ್ ಹಾಗೆ ಆಗಿದ್ಯಾ? ಹಾಗಂತ ಹಾಲ್ ಕೊಡ್ತಾಳೆ ಅಂತ ಅಲ್ಲ. ಅವಳನ್ನ ಕರ್ಕೊಂಡು ಸೀದಾ ಮನೆಗ್ ಬನ್ನಿ ಈಗ. ಇನ್ಮೇಲೆ ಇವಳು ಖಂಡಿತವಾಗ್ಲೂ ಹಾಲು ಕೊಟ್ಟೆ ಕೊಡ್ತಾಳೆ. ನೋಡ್ತಾ ಇರಿ. ಬೇಗ ಕಳ್ಸಿ ಅಂಕಲ್, ನಮ್ ಹತ್ರ ಈಗ ಟೈಮ್ ಇಲ್ಲ. ಹೆದರ್ಬೇಡ ಸ್ವೀಟ್ ಹಾರ್ಟ್, ನನಗೆ ಏನು ಮಾಡಲ್ಲ. ಈಗೇನು? ಸ್ವೀಟ್ ಹಾರ್ಟ್ ಹೇಗಿದೆ? ಶಬಾಷ್ ಸ್ವೀಟ್ ಹಾರ್ಟ್, ಹಾಗೇನೆ. ಅಲ್ಲೇ
ಅದ್ಭುತ. ಇಷ್ಟು ಚೆನ್ನಾಗಿರೋ ಹಾಲ್ನ ಇವಳು ಯಾವತ್ತೂ ಕೊಟ್ಟಿರಲ್ಲ. ಇಲ್ಲಿ ನೋಡಿ ಇಲ್ಲಿ. ನೀವ್ ಕೊಟ್ಟಿರೋ ಮದ್ದು ಕೆಲ್ಸ ಮಾಡಿದೆ ಅಂತ ಅನ್ಸುತ್ತೆ ಅಂಕಲ್. ಅದು ಹೈಡಿ ಮತ್ತೆ ಟೆರೇಸಾ ಕೆಲ್ಸ. ಪೀಟರ್ ಕೂಡ. ನನ್ನ ಪ್ರಕಾರ ಸ್ವೀಟ್ ಹಾರ್ಟ್ ಇನ್ನೂ ಒಂದ್ 2-3 ದಿನ ಇಲ್ಲೇ ಇದ್ರೆ ಒಳ್ಳೇದು ಅನ್ಸತ್ತೆ. ಅದು ಪೂರ್ತಿಯಾಗಿ ಚೇತರಿಸ್ಕೊಳ್ಬೇಕು. ನನಗೇನು ಅಭ್ಯಂತರ ಇಲ್ಲ, ಅದು ಪೂರ್ತಿ ಗುಣ ಆಗೋ ತನಕ ಇಲ್ಲೇ ಇರ್ಲಿ. ಸರಿ, ಈಗ ನಾವೇನು ಮಾಡಕ್ ಆಗಲ್ಲ ಅಂತ ಅನ್ಸುತ್ತೆ. ಅವಳನ್ನ ಕರ್ಕೊಂಡು ಹಳ್ಳಿಗೆ ಹೋಗೋದು ಕಷ್ಟನೇ ಈಗ. ಕ್ಷಮಿಸಿ, ನಿಮ್ಗೆ ತೊಂದರೆ ಕೊಡ್ತಾ ಇದೀವಿ ಅನ್ಸುತ್ತೆ. ಯಾನ್, ತೆರೇಸಾ, ಬೇಗ ನಡೀರಿ, ನಾವ್ ಅಂಗಡಿ ಓಪನ್ ಮಾಡ್ಬೇಕು. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಹೈಡಿ. ನನ್ನ ಹೆಂಡತಿ ಮಾತಿನ ಬಗ್ಗೆ ಕ್ಷಮೆ ಕೇಳ್ತೀನಿ. ಅವಳು ಯಾವಾಗ್ಲೂ ಹೀಗೆ ಅಲ್ವಾ, ಹೆಂಗೆಂಗೋ ಮಾತಾಡ್ತಾಳೆ. ನನಗ್ ಗೊತ್ತು ಬಿಡು ಯೋಹನ್. ಸ್ವೀಟ್ ಹಾರ್ಟ್ ನ ಕಾಪಾಡಿದಕ್ಕೆ ಥ್ಯಾಂಕ್ ಯು ಹೈಡಿ. ಪರವಾಗಿಲ್ಲ. ತೆರೇಸಾ, ನೀನ್ ಖಂಡಿತ ಒಳ್ಳೆ ಗುಡ್ ಜನರಲ್ ಆಗ್ತೀಯ ಹೈಡಿ. ಖಂಡಿತವಾಗ್ಲೂ ಆಗ್ತೀಯಾ? ಆದ್ರೆ ಇನ್ನ ಪರೀಕ್ಷೆಗಳು ಬಾಕಿ ಇದೆ. ನಾನ್